ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ನಾನು ಹಾಕೋ ವೀಡಿಯೋಸ್ ನಿಮಗೆ ಪ್ರತಿಯೊಂದು ನೋಟಿಫಿಕೇಷನ್ ಬರ್ತಾ ಇರ್ತದೆ. ಇವತ್ತು ಯಾವ ಟಾಪಿಕ್ ತೊಗೊಬಂದಿನಿ ಅಂದರೆ, ನೀವು ಆಲ್ರೆಡಿ ತಮ್ಲೈನ್ ನೋಡಿದ್ರೆ ಅನ್ಕೊತೀರಿ, ಯಾಕೆ ಒಳ್ಳೆಯವ್ರಿಗೆ ಕೆಟ್ಟದಾಗ್ತಿರ್ತದೆ ಏನಿದು ಅನ್ನೋದು ಎಲ್ಲರೂ ಮೈಂಡಲ್ಲಿ ಇದ್ದೇ ಇರುತ್ತೆ ಅಂತ ಅಂದ್ಕೊತೀನಿ. ತುಂಬ ಒಳ್ಳೆಯವರು, ಯಾಕಪ್ಪ ದೇವ್ರು ಈ ಥರ ಕೊಟ್ಬಿಟ್ಟ ಇವ್ರಿಗೆ ಅನ್ನೋದೊಂದು ಯೋಚನೆ ಬರುತ್ತಲ್ವ. ಆ ಥರ ಬೇಗ ಒಳ್ಳೆಯವರೇ ದೇವರು ಬೇಗ ಕರ್ಕೊಂಡ್ಬಿಡ್ತಾರೆ ಮೇಲಕ್ಕೆ. ಅವ್ರಿಗೆ ಬೇಗ ಸಾವು ಕೊಟ್ಬಿಡ್ತಾರೆ. ಚೆನ್ನಾಗೇ ಇರ್ತಾರೆ, ತುಂಬ ಒಳ್ಳೆಯವರು, ತುಂಬ ಜನಕ್ಕೆ ಹೆಲ್ಪ್ ಮಾಡ್ತಿರ್ತಾರೆ. ಆ ಥರ ಅವ್ರನ್ನ ಒಂದೇ ಸಲ ಅಟ್ಯಾಕ್ ಆಗೋ ಎಲ್ಲೋ ಏನೋ ಆಗಿ ಒಂದೇ ಸಲ ಪ್ರಾಣ ಹೋಗ್ಬಿಡುತ್ತೆ. ಹಿಂಗೆ ಒಳ್ಳೆಯವ್ರಿಗೆ ಈ ಥರ ಸಾವು ತೊಗೊತಾರೆ. ಒಳ್ಳೆಯವ್ರನ್ನ ಜಾಸ್ತಿ ದಿನ ಭೂಮಿ ಮೇಲೂ ಬಿಡಲ್ಲ. ಮತ್ತು ಒಳ್ಳೆಯವ್ರಿಗೆ ಸಿಕ್ಕಾಪಟ್ಟೆ ಪರೀಕ್ಷೆಗಳು ಮಾಡುತ್ತೆ. ಒಂದರಿಂದ ಪೆಟ್ಟು ಕೊಡ್ತಾನೇ ಇರುತ್ತೆ. ಈ ಥರ ಒಳ್ಳೆಯವ್ರಿಗೆ ಆಗ್ತಿದೆ, ಏನಿದು, ಯಾಕೆ ಈ ಥರ ಆಗುತ್ತೆ ಅನ್ನೋದು ನಿಜವಾಗ್ಲೂ ನನಗೆ ಅನಿಸುತ್ತೆ. ಬೇರೆಯವ್ರಿಗೂ ಅನಿಸ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವೇ ಸಾಮಾನ್ಯವಾಗಿ ನೋಡ್ತಿರ್ತಾರೆ ಎಲ್ಲ ಕಡೆನೂ, ಅಪ್ಪ ಎಷ್ಟು ಒಳ್ಳೆಯವರು, ಎಷ್ಟು ನಿಯತ್ತಿಂದ ಬದುಕ್ತಿದ್ದಾರೆ, ಯಾರಿಗೂ ಮೋಸ ಮಾಡಲ್ಲ. ಇಷ್ಟು ಒಳ್ಳೆ ಮನುಷ್ಯನಿಗೆ ಯಾಕೆ ಈ ಥರ ಆಯಿತು, ಏನಕ್ಕೆ ಮೋಸ ಆಯಿತು ಅಂತೆಲ್ಲ ಯೋಚನೆ ಮಾಡ್ತಿರ್ತೀರ. ನಿಜವಾಗ್ಲೂ ಒಂದೇನೇ ಆದರೂ ಒಳ್ಳೆಯವ್ರಿಗೆ ಸಿಕ್ಕಾಬಿಟ್ಟೆ ದೇವರು ಪರೀಕ್ಷೆ ಮಾಡೋದು. ಪೆಟ್ಟು ಮೇಲೆ ಪೆಟ್ಟು ಕೊಡ್ತಾನೆ ಇರುತ್ತೆ. ಹಾಗೆಯೇ ಒಂದು ಸಲ ಅವ್ರ ಹತ್ರ ಕೈಲಿ ದುಡ್ಡೇ ಇರಲ್ಲ, ತುಂಬ ನಿಯತ್ತಿಂದ ಬದುಕ್ತಿರ್ತಾರೆ, ಯಾರಿಗೂ ಮೋಸ ಮಾಡಲ್ಲ. ಅಂಥವ್ರಿಗೆ ಒಂದು ಸಲ ಆರೋಗ್ಯ ಕೆಟ್ಟು ಅಂತಂದರೆ ಅವ್ರಿಗೆ ಅದನ್ನು ಫೇಸ್ ಮಾಡೋಕ್ಕಾಗ್ತಿರಲ್ಲ. ಆದರೂ ಎಷ್ಟು ಕಷ್ಟಪಟ್ಟರು ಅವ್ರ ಕೈಲಿ ಮಾಡೋಕ್ಕಾಗ್ತಿರಲ್ಲ. ಆ ಥರ ಆಗುತ್ತೆ. ಒಳ್ಳೆಯವ್ರಿಗೆ ತುಂಬ ಕೊಡ್ತೀಯ, ಯಾಕೆ ದೇವರೇ ಇಲ್ವಾ ಅನ್ನೋಷ್ಟು ಒಂದೊಂದ್ಸಲ ಅನಿಸ್ಬಿಡುತ್ತೆ. ನಿಜವಾಗ್ಲೂ ಒಂದೊಂದು ಎಷ್ಟು ಕಠಿಣ ಶಿಕ್ಷೆಗಳು ಕೊಡುತ್ತೆ ಅಂದರೆ ಒಬ್ಬೊಬ್ಬರಿಗೆ ನರ್ಕ ಅನುಭವಿಸ್ತಿರ್ತಾರೆ. ನಾನು ಅನ್ಕೊತಿರ್ತೀನಿ, ಏನು ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೆಯದೇ ಆಗಲ್ವಾ, ಇದೇನೇ ಆಗ್ತಿರೋದು, ಯಾಕೆ ಈ ಥರ ಅಂತ ಒಂದೊಂದ್ಸಲ ಯೋಚನೆ ಮಾಡ್ತೀನಿ. ನಿಜವಾಗ್ಲೂ ಭೂಮಿ ಮೇಲೆ ಮೋಸ ಮಾಡಿದವರು ತುಂಬ ಚೆನ್ನಾಗಿ ಓಡಾಡ್ಕೊಂಡು ಚೆನ್ನಾಗಿದ್ದಾರೆ. ಬೆಳಗಿನ ಸಾಯಂಕಾಲ ಗಂಟೆ ಇನ್ನೊಬ್ರಿಗೆ ತಲೆ ಹೊಡೆದು ಬದುಕಿ ಬರ್ತಾರೆ. ಅವ್ರುಗಳು ದಿನ ಪೂರ್ತಿ ಚೆನ್ನಾಗಿ ರೋಡಲ್ಲಿ ಓಡಾಡ್ಕೊಂಡು ಚೆನ್ನಾಗವ್ರೆ, ಅವ್ರಿಗೆ ಏನೂ ಆಗಲ್ಲ. ನಿಜವಾಗ್ಲೂ ಅವ್ರು ಚೆನ್ನಾಗೇ ಇರ್ತಾರೆ. ಕಷ್ಟಪಟ್ಟು ಬೆಳಗಿನ ಸಾಯಂಕಾಲ ಗಂಟೆ ದುಡಿತಾರೆ. ಅವ್ರಿಗೆ ಒಂದಲ್ಲ ಒಂದು ತೊಂದರೆ, ದಿನ ಒಂದೊಂದು ಟೆನ್ಷನ್ಗಳು ಇದ್ದಿದ್ದೆ. ಹಂಗೆ ಮೋಸ ಮಾಡೋರಿಗೆ ಇವತ್ತು ಕಾಲ ನಡೀತಾ ಇರೋದು, ನಿಯತ್ತಾಗಿ ಬದುಕೋರಿಗೆ ಕಾಲನೇ ಇಲ್ಲ. ಹಂಗಂತ ಅಂದ್ಬಿಟ್ಟು ಕೆಲವರು ಏನೇ ಮಾಡಿದ್ರು ಪರವಾಗಿಲ್ಲ ಹೇಳ್ತಿರ್ತಾರೆ ಮನೇಲಿ ಹಿರಿಯರು, ಮೋಸ ಮಾಡಬೇಡ ಯಾರಿಗೂ, ನೀವು ಚೆನ್ನಾಗೇ ಇರೋ, ಒಂದಲ್ಲ ಒಂದಿನ ನಿನಗೂ ಒಳ್ಳೇದಾಗುತ್ತೆ, ಕಾಯಿ ಒಳ್ಳೇದಾಗುತ್ತೆ ಅಂತ ಹೇಳ್ತಿರ್ತಾರೆ. ಯಾವತ್ತು ಒಳ್ಳೇದಾಗೋದು? ಒಂದಿಲ್ಲ ಎರಡಲ್ಲ, ಪ್ರತಿದಿನ ಹಿಂಗೆ ನೋವುಗಳು ಕಷ್ಟಗಳು ಬರ್ತಾನೆ ಇದ್ದರೆ ಒಳ್ಳೇದಾಗೋದು ಯಾವತ್ತು? ನಿಜವಾಗ್ಲೂ ಭೂಮಿ ಮೇಲೆ ಮೋಸ ಮಾಡ್ತಿರೋದೇ ಚೆನ್ನಾಗಿರೋದು. ಇನ್ನೊಬ್ರಿಗೆ ಏನು ಅಂತಂದರೆ, ಇನ್ನೊಬ್ರಿಗೆ ಮೋಸ ಮಾಡಿದ್ರೆ ತುಂಬ ಜನ ಈಗ ನಡೀತಾ ಇರೋದು. ಎಲ್ಲ ದುಡ್ಡಿಗಾಗಿ ಮೋಸ ಮಾಡೋರು, ಏನೇನೋ ಮಾಡ್ತಿರ್ತಾರೆ. ಅವೆಲ್ಲ ನೋಡ್ತಿದ್ರೆ ಹೆಂಗಪ್ಪ, ಒಂದು ಅಂಗಡಿಲೇ ಆದರೂ ಅಷ್ಟೇ ಎಷ್ಟು ಮೋಸ ಮಾಡ್ತಾರೆ ಗೊತ್ತಾ ಒಬ್ಬೊಬ್ಬರು. ಏನಾರಲ್ಲಿ ಒಂದು ವ್ಯವಹಾರದಲ್ಲೂ ಅಷ್ಟೇ ಅಷ್ಟು ನಿಯತ್ತಾಗಿ ಫ್ರೆಂಡ್ಶಿಪ್ಪಲ್ಲಿ ಎಷ್ಟು ಚೆನ್ನಾಗಿರ್ತಾರೆ. ಫ್ರೆಂಡೇ ಮೋಸ ಮಾಡಿಬಿಡ್ತಾನೆ. ಈ ಥರ ಒಂದೊಂದು ತೊಂದರೆಗಳು ಆಗ್ತಾನೆ ಇರ್ತದೆ. ಒಳ್ಳೆಯವನಿಗೆ ಗೊತ್ತಿಲ್ಲದೇ ಬೇರೆ ರೀತಿಲಿ ಕೆಟ್ಟದಾಗ್ತಾನೆ ಇರ್ತದೆ. ಅವನಿಗೆ ಇದೇ ನನ್ನ ಬ್ಯಾಡ್ ಲಕ್ಕ, ನನ್ನ ಟೈಮೇ ಚೆನ್ನಾಗಿಲ್ಲ, ಯಾಕೆ ಈ ಥರ ಅಂತ ಪ್ರತಿ ಕ್ಷಣನೂ ಯೋಚನೆ ಮಾಡ್ತಾನೆ ಇರುತ್ತೆ. ಅದೇ ಹೇಳ್ತಿರ್ತಾರೆ, ನೀನು ಅನುಭವಿಸ್ತಿರೋದು ಹಿಂದಿನ ಜನ್ಮದಲ್ಲಿ ಏನೋ ಪಾಪ ಮಾಡಿದೇನೋ, ಅದಕ್ಕೆ ನಿನ್ಗೆ ಇವಾಗ ಕೊಡ್ತೈತೆ ದೇವರು ಶಿಕ್ಷೆನ ಅಂತ ಅಂತಾರೆ. ಏನು ಯಾವ್ದು ಜನ್ಮದಲ್ಲಿ ಪಾಪ ಮಾಡೋದು ನಿಜನೋ ಸುಳ್ಳೋ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ಮೋಸ ಮಾಡೋರು ಏನು ಅಂತಂದರೆ, ಜೀವನ ಪೂರ್ತಿ ಮೋಸ ಮಾಡಿಕೊಂಡು ಕೊನೆವರೆಗೂ ಚೆನ್ನಾಗೇ ಇರ್ತಾರೆ. ಏನೋ ಕೊನೆಗಾಲದಲ್ಲಿ ಸಾಯನಾಗೇನೋ ಕರ್ಮ ಅನುಭವಿಸ್ತಾರೆ ಅಂತ ಹೇಳ್ತಾರೆ. ಕೊನೆಗಾಲದಲ್ಲಿ ಸಾಯೋ ಟೈಮಲ್ಲಿ ಕರ್ಮ ಅನಿಸಿದ್ರೆ ಅವ್ರು ಪೂರ್ತಿ ಚೆನ್ನಾಗೇ ಇರ್ತಾರೆ, ಲೈಫ್ ಲಾಂಗ್ ಚೆನ್ನಾಗಿರ್ತಾರೆ. ಸಾಯೋ ಟೈಮಲ್ಲಿ ತಾನೇ ಅನ್ನೋ ಥರ ಅನ್ನಿಸ್ಬಿಡುತ್ತೆ ಅವ್ರ ಲೈಫೇ ಚೆನ್ನಾಗಿರುತ್ತೆ ಅಂತ. ಈಗ ಪೂರ್ತಿ ನಿಯತ್ತಾಗಿ ಬದುಕಿ ಯಾರಿಗೂ ಮೋಸ ಮಾಡದೆ ಒಳ್ಳೆತನದಲ್ಲಿ ಬದುಕೋರು ಕೊನೆವರೆಗೂ ನೋವು ತಿಂತಾನೇ ಇರ್ತಾರೆ. ನೋವು ತಿಂದು ಕೊನೆಗಾಲದಲ್ಲಿ ಸಾಯೋ ಟೈಮಲ್ಲಿ ಚೆನ್ನಾಗಿದ್ರೆ ಏನು ಪ್ರಯೋಜನ ಹೇಳಿ ನೋಡೋಣ. ಇದು ನಿಜವಾಗ್ಲೂ ಅಂತಾರೆ, ನೀವು ಕೊನೆಗಾಲದಲ್ಲಿ ಚೆನ್ನಾಗಿರ್ತೀಯಾ ಅಂತ. ನಿಜವಾಗ್ಲೂ ಕೊನೆಗಾಲದಲ್ಲಿ ಏನು ಸಾಯೋ ಟೈಮಲ್ಲಿ ಚೆನ್ನಾಗಿದ್ದು ಏನು ಪ್ರಯೋಜನ? ಏಜ್ ಆಗೋಗಿರ್ತದೆ, ಅವಾಗ ಏನೂ ಮಾಡೋಕ್ಕಾಗಲ್ಲ. ಈಗ ಮೋಸ ಮಾಡ್ತಾರಲ್ಲ ಅವ್ರದ್ದೇ ಚೆನ್ನಾಗಿ ನಡೀತಿರ್ತದೆ, ಏನೋ ಸಾಯೋ ಕಾಲದಲ್ಲಿ ನೆಮ್ಮದಿಯಾಗಿ ಸತ್ತೋಗ್ಬಿಡ್ತಾನೆ. ಈಗ ನನಗೆ ಅನ್ಸೋದು ಹಂಗೆ, ಅವ್ರದ್ದೇ ಒಳ್ಳೆ ಲೈಫ್ ಚೆನ್ನಾಗಿರುತ್ತೇನೋ ಅನ್ನೋ ಥರ ಅನ್ನಿಸ್ಬಿಡುತ್ತೆ. ನಿಜವಾಗ್ಲೂ ಇವಾಗ ಎಲ್ಲರೂ ಹಂಗೆ ಯೋಚನೆ ಮಾಡ್ತಾರೆ, ಏನಪ್ಪ ಅಷ್ಟು ಒಳ್ಳೆ ಮನುಷ್ಯ, ಅಷ್ಟು ಒಳ್ಳೆಯವರು, ಯಾಕೆ ಈ ಥರ ಆಯಿತು ಅಂತ. ಉದಾಹರಣೆ ಪುನೀತ್ ರಾಜ್ಕುಮಾರ್ ತಗೊಳ್ಳಿ, ಎಷ್ಟು ಜನಕ್ಕೆ ದಾನ ಧರ್ಮ ಮಾಡ್ತಿದ್ರು, ಎಷ್ಟು ಜನನ ಬೆಳೆಸ್ತಿದ್ರು, ಎಷ್ಟು ಜನ ಮಕ್ಕಳಿಗೆ ಎಜುಕೇಷನ್ ಕೊಡಿಸಿದ್ರು, ಎಷ್ಟು ಆಶ್ರಮದಲ್ಲಿ ಜನಗಳಿಗೆ ಅವರು ಸೇವೆ ಮಾಡ್ತಿದ್ರು, ಅವ್ರ ಕಡೆಯಿಂದ ಎಷ್ಟು ಹೋಗ್ತಿತ್ತು, ಯಾವ ಥರ ಮಾಡ್ತಾಯಿದ್ರು. ಆ ದೇವ್ರಿಗೆ ಒಳ್ಳೆಯವರೇ ಬೇಕೋ ಏನೋ ಗೊತ್ತಿಲ್ಲ, ಒಳ್ಳೆಯವ್ರನ್ನೇ ಭೂಮಿ ಮೇಲೆ ಬಿಡಲ್ಲ, ಕರ್ಕೊಂಡೋಗ್ಬಿಡ್ತಾರೆ ಬೇಗ. ಆ ಪುಣ್ಯಾತ್ಮನ ಹಾಗೆ ಮಾಡಿ ದೇವ್ರು ಒಂದೇ ಸಲ ಕರ್ಕೊಂಡೋಗ್ಬಿಡ್ತಾರೆ. ಹಿಂಗೆ ಒಳ್ಳೆಯವ್ರನ್ನ ಭೂಮಿ ಮೇಲೆ ಬಿಡಲ್ಲ ಬದುಕೋಕ್ಕೆ, ಈ ಥರ ಮಾಡುತ್ತೆ. ನಿಜ ಒಂದೊಂದ್ಸಲ ಬೇಜಾರಾಗುತ್ತೆ. ನಿಜವಾಗ್ಲೂ ದೇವ್ರು ಇದ್ದಾರಾ ಇಲ್ವಾ ಅನ್ನೋದೊಂದು ಒಂದೊಂದ್ಸಲಿ ಮನ್ಸಿಗೆ ಅನ್ಸ್ಬಿಡುತ್ತೆ.
ನನಗೂ ಒಂದೊಂದ್ಸಲಿ ಅಷ್ಟೊಂದು ಬೇಜಾರಾಯ್ತದೆ. ನಮ್ಮ ತಾಯಿ ಕಳ್ಕೊಂಡೋಗ್ಲು ನನಗೆ ಅಷ್ಟೇ ಬೇಜಾರಾಗಿತ್ತು. ನಮ್ಮಮ್ಮ ಒಬ್ರಿಗೆ ಕೆಟ್ಟದ್ದು ಬಯಸಲಿಲ್ಲ, ಒಬ್ರಿಗೆ ಮೋಸ ಮಾಡಲಿಲ್ಲ. ಇವತ್ತಿನವರೆಗೂ ನಮ್ಗೆ ಹೇಳ್ಕೊಡ್ತಿದ್ದೆ, ಒಳ್ಳೆ ರೀತಿಯಲ್ಲಿ ಹೇಳ್ಕೊಡ್ತಿದ್ದು. ಇನ್ನೊಬ್ರಿಗೆ ಏನು ಮಾಡಬಾರ್ದು ಕಣಮ್ಮ, ಅವ್ರು ಯಾರು ಏನೇ ಅಂದರು ನೀವು ಅಂದರೆ ಅವ್ರದ್ದೇ ತಪ್ಪಿದ್ರೂ ಪರವಾಗಿಲ್ಲ, ನೀವು ಸುಮ್ಮನೆ ಇದ್ಬಿಡಿ, ಮಾತಾಡಬಾರ್ದು ಅಂತ ಹೇಳ್ಕೊಡ್ತಿದ್ರು. ಹಿಂಗೆ ಒಳ್ಳೆತನದಲ್ಲಿ ಬದುಕೋರ್ನ ಬೇಗ ಬಿಡಲ್ಲ ಭೂಮಿ ಮೇಲೆ. ನನಗೂ ಬೇಜಾರಾಯಿತು, ನಮ್ಮ ಅಮ್ಮನ ಕಳ್ಕೊಂಡಾಗ್ಲೂ ಈ ಥರ ಮಾಡ್ತು ದೇವರು. ಯಾರಿಗೆ ಮೋಸ ಮಾಡಿದರು, ಈ ಥರ ಯಾವುದೋ ಒಂದು ಮಧ್ಯದಲ್ಲಿ ಬಂದ್ಬಿಟ್ಟು ಈ ಥರ ಒಂದು ಕಾಯಿಲೆ ಕೊಟ್ಬಿಟ್ಟು ಪ್ರಾಣ ತಗೊಂಡೇ ಹೋಗ್ಬಿಡ್ತು. ಒಂದೊಂದ್ಸಲಿ ಬೇಜಾರಾಗುತ್ತೆ. ಒಳ್ಳೇದಾಗಿ ಬದುಕೋದೇ ತಪ್ಪ, ಒಳ್ಳೇದಾಗಿರೋದೇ ತಪ್ಪ ಅನ್ನೊಂದು ಅನ್ನಿಸ್ಬಿಡ್ತದೆ. ಇವತ್ತು ನಾನು ಅಂದ್ಕೊಂಡಿರೋದು ಮೋಸ ಮಾಡೋರಿಗೆ ಈ ಜಗತ್ತು ನಿಜವಾಗ್ಲೂ ಮೋಸ ಮಾಡ್ಕೊಂಡು ಬದುಕ್ತಾ ಇದ್ದಾರೆ, ಫ್ರಾಡ್ ಮಾಡ್ಕೊಂಡು ಬದುಕ್ತಿದ್ದಾರೆ. ದುಡ್ಡುಗೋಸ್ಕರ ಎಷ್ಟೊಂದು ಜನ ಏನೇನು ಮಾಡ್ತಾರೆ ಅಂತಂದರೆ, ಏನೇನೋ ವೃತ್ತಿಗಳನ್ನ ಇಟ್ಕೊಂಡು ಕಳ್ಳ ರೂಟಲ್ಲಿ ದುಡ್ಡು ಸಂಪಾದನೆ ಮಾಡೋರು ತುಂಬ ಜನ ಇದ್ದಾರೆ. ಅವ್ರಿಗೆ ಚೆನ್ನಾಗಿ ಆಗ್ತಾನೇ ಇದೆ. ಅದೇ ಥರ ಈ ಕಷ್ಟಪಟ್ಟು ದುಡಿಯೋರಿಗೆ ತಿಂಗಳಾದರೆ ನೀಟಾಗಿ ಸಂಬಳ ಕೊಡಲ್ಲ, ಕೆಲವರು ಸಂಬಳನೇ ಸಿಗೋಲ್ಲ. ಆ ಥರ ಜೀವನ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿರ್ತದೆ. ಅದಕ್ಕೆ ನಾನು ಇದೊಂದು ಟಾಪಿಕ್ ಇಟ್ಕೊಂಡು ನಾನು ಮಾತಾಡಿದ್ದು. ಇವತ್ತು ಏನೇ ಆದರೂ ಮೋಸ ಮಾಡೋರಿಗೆ ದಿನ ನಡೀತಾ ಇರೋದು. ನಿಯತ್ತಾಗಿ ಬದುಕೋರ್ಗಂತೂ ನಿಜವಾಗ್ಲೂ ಜಾಗನೇ ಅಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ. ಕೊನೆಗಾಲದಲ್ಲಿ ಒಳ್ಳೇದಾದರೆ ಏನು ಪ್ರಯೋಜನ ಇಲ್ಲ. ಇರೋ ಗಂಟ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಸಾಯೋಗಾಲದಲ್ಲಿ ಸತ್ತರೆ ಹೋಗಿ ಸತ್ತ ಅವನು ಏನು ಅನುಭವಿಸ್ತಾನೆ, ಏನೂ ಆಗಲ್ಲ ಅಲ್ವಾ. ಹಿಂಗಾಗಿದೆ. ಅದೇ ಒಂದೊಂಥರ ಅನ್ನಿಸ್ತಾ ಇರ್ತದೆ. ಸಾಮಾನ್ಯವಾಗಿ ಜನಗಳ್ರೆ ಹೇಳ್ತಿರ್ತಾರೆ, ಅಯ್ಯೋ ನಾವು ಎಷ್ಟು ಒಳ್ಳೇದು ಮಾಡಿದ್ರು ಅಷ್ಟೇ ಬಾ, ದೇವ್ರು ಏನು ಕೊಡಲ್ಲ ನನಗೆ, ನಾನು ಏನು ಮಾಡಿ ಏನು ಪ್ರಯೋಜನ ಅನ್ನೋ ಥರ ಬೇಜಾರಾಗ್ಬಿಡ್ತದೆ ಜನಗಳಿಗೇನೆ. ಆ ಥರ ನಡೀತಿದೆ. ಇದು ಸಿದ್ಧ ನಾನು ಹೇಳಿದ್ದೀನಿ. ನಿಮ್ಗೇನು ಅನಿಸುತ್ತೆ ಕಮೆಂಟಲ್ಲಿ ರಿಪ್ಲೈ ಮಾಡ್ಬೋದು. ನಾನು ಮಾತಾಡಿದ್ರಲ್ಲಿ ಸತ್ಯ ಇದೆಯಾ, ಇದು ಸುಳ್ಳ, ಇದು ನಿಜನ, ನೀವೇ ತಿಳ್ಕೊಳ್ಳಿ, ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋನ ಎಲ್ಲರೂ ನೋಡಿ ಸಹಕರಿಸ್ತಾ ಇದ್ದೀರಾ. ಇದೇ ಥರ ನನ್ನ ವಿಡಿಯೋನ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹೊಸ್ದಾಗಿ ಯಾರಾದರೂ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಆಲ್ ಮೈ ಫ್ರೆಂಡ್ಸ್.